ಹಲೋ ಹಲೋ ನಮಸ್ಕಾರ ರೀ ಅಮ್ಮರ. ನಮಸ್ಕಾರಪ್ಪ, ಹೇಗಿದ್ದೀರಿ? ಹ್ಞೂ ಚೆನ್ನಾಗದ ಅಮ್ಮರ, ನೀವು ಚೆನ್ನಾಗದ್ರಿ ಅಮ್ಮರ? ಹಾ, ಚೆನ್ನಾಗಿದ್ದೀನಪ್ಪ. ಹೌದು, ಅಪ್ಪಾಜಿಯವ್ರಿಗೆ ಕರ್ನಾಟಕ ರತ್ನ ಪುರಸ್ಕೃತಿ ಮಾಡಿದ್ದಕ್ಕೆ ಭಾಳ ಖುಷಿ ಆಯ್ತು ರೀ ಅಮ್ಮರ. ನೀವೆಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡಿದ್ರಿ, ಹ್ಮ್ ಅದು ಅಭಿಮಾನಿಗಳಿಗೆ ಆಸೆ ಆಗಿತ್ತು, ಅವ್ರಿಗೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ನಮಗೆ ಲಭಿಸಿದ್ದಕ್ಕೆ. ಎಲ್ಲ ನಿಮಗೋಸ್ಕರನೇಪ್ಪ ಕೇಳಿದ್ದು. ಹೌದು ಹೋದ್ರಿ ಅಮ್ಮರ, ಅದು ಅಭಿಮಾನಿಗೋಸ್ಕರನೇ ಅಂತಂದು ಹೇಳಿದ್ರಿ ಅಮ್ಮರ. ನೀವು ನೋಡಿದ್ರೆ ಸ್ಟೇಟ್ಮೆಂಟ್ ಹ್ಮ್ ಭಾಳ ನಮಗೆ ಹೆಮ್ಮೆ ಪಡೋಂಥ ವಿಷಯ ರೀ ಅಮ್ಮರ. ಅದು ಇದ್ದಿದ್ರೆ ಇನ್ನೂ ಭಾಳ ಖುಷಿ ಪಡೋರು ಅಪ್ಪಾಜಿಯವರು. ಹ್ಮ್ ಅವು ಇದ್ದಾಗ ಗೌರವ ಸಿಗ್ಬೇಕಾಗಿತ್ತು. ಅದು ಈಗ ನೀವು ಅಂದ್ರಿ ಒಳ್ಳೆ ಟೈಮ್ ಒಳ್ಳೆ ಸಮಯ ಬಂದೇ ಬರುತ್ತೆ ಅಂತಂದು. ಅದು ಸತ್ಯವಾದ ಮಾತ್ರ ಮರಿ ಅದು. ಆಯ್ತಪ್ಪ. 75ನೇ ವರ್ಷದ ಹುಟ್ಟಹಬ್ಬದ್ದು ಸಂಭ್ರಮದ ಕಮರೆ ಮೈಸೂರಲ್ಲಿ ಸ್ಮಾರಕಕ್ಕೆ ಅಲ್ಲೇ ಮಾಡಲ್ರಿ. ಬರ್ತೀರಾ? ಹ್ಞೂ ಬರ್ತೇವ್ರಿ ಅಮ್ಮರ. ಬನ್ನಿ ಬನ್ನಿ. ಅದು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ನಮಗೆ ಅದು ಒಂದು ಪ್ರಶಸ್ತಿ ಇದಾಗಿದ್ದಕ್ಕೂ ಹ್ಮ್ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ವಿಷ್ಣುವರ್ಧನ್ ಅಭಿವೃದ್ಧಿ ಸಂಘದ ವತಿಯಿಂದ ಅದ್ಧೂರಿಯಾಗಿ ಸಂಭ್ರಮ ಮಾಡ್ಬೇಕ್ರಿ ಅಮ್ಮರ. ಮಾಡಿಪ್ಪ, ಏನೇನ್ ಮಾಡ್ತೀವಿ ಮಾಡಿ. ಇಲ್ರಿ ಅಮ್ಮರ, ಈಗ ನಮ್ಮ ಅದು ನಿರಂತರವಾಗಿ ಅಭಿಮಾನಿಗಳ ಹೃದಯದಲ್ಲಿ ಯಾವಾಗಲೂ ಶಾಶ್ವತ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯವರು. ಹೌದೌದು, ಅದಿದೆ. ಕರ್ನಾಟಕ ಸುಪುತ್ರ ಪ್ರೀತಿಯ ನಮ್ಮ ಕರ್ನಾಟಕದ ಯಜಮಾನರು, ಕರ್ನಾಟಕ ಸುಪುತ್ರರು, ಮರಿಲಾಗದ ಮಾಣಿಕ್ಯ ನಮ್ಮ ಹೃದಯದಲ್ಲಿ ಯಾವಾಗಲೂ ಶಾಶ್ವತ ಆಗಿದ್ದಾರೆ. ಅಭಿಮಾನಿಗಳೇ ನನ್ನ ದೇವರುಗಳಂದಿದ್ರು ಅವರು, ನನ್ನ ಪ್ರಯಾಣ ಅಂತ. ಹೌದೌದು. ವಿಷ್ಣು ಸಿನಿಮಾದಲ್ಲಿ ಅವರೇ ಸ್ವಂತ ಹಾಡಿರೋ ಹಾಡುಗಳು ಇವತ್ತು ಮರೆಯಕ್ಕಾಗಲ್ರಿ ಅಮ್ಮರ ಅದನ್ನ. ಅದು ಮೋಜುಗಾರ. ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ರೀ ಅಮ್ಮರ, ಎಲ್ಲರ ಮನೇಲಿ ಚೆನ್ನಾಗದಾರೆ ಅಮ್ಮರ. ಇಲ್ಲ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಆಗಿದ್ರೆ ಅಮ್ಮರ, ಈಗ ಒಂದು 15 ದಿವಸ ಆಯ್ತು ರೀ ಅಮ್ಮರ. ಮಳೆ ಕಡಿಮೆ ಇದೆಯಾ? ಕಡಿಮೆ ಐತ್ರಿ ಅಮ್ಮರ. ಈಗ ಮಳೆ ಎಲ್ಲ ಕಡೆ ಮಳೆ ಇತ್ತಲ್ಲ. ಇತ್ರಿ ಅಮ್ಮರ, ಹೋದ ವಾರ ಇತ್ತು, ಈ ವಾರ ಇಲ್ರಿ ಅಮ್ಮರ. ರೈತರಿಗೆ ಒಂದು ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ಎಲ್ಲ ಹತ್ತಿ ಪೀಕ್ ಎಲ್ಲ ನಮ್ಮಲ್ಲಿ ಹತ್ತಿ ಬಾರಿ ಬೆಳಿತಾರಲ್ರಿ ಅಮ್ಮರ ಹಾವೇರಿ ಜಿಲ್ಲೆಯಲ್ಲಿ. ಹಂಗಾಗಿ ಬರುವಾಗಿದ್ದಕ್ಕೆ ಭಾಳ ಚೆನ್ನಾಗೈತ್ರಿ ಅಮ್ಮರ. ಎಲ್ಲ ಆರಾಮದ್ರಿ ಅಮ್ಮರ ಮನೇಲಿ ಒಟ್ರು? ಮನೇಲಿ ಕಿರ್ತಕರಿ ಎಲ್ಲ ಆರಾಮದ್ರಲ್ರಿ ಅಮ್ಮರ ಅಂದ್ರಿ? ಎಲ್ಲ ಆರಾಮಪ್ಪ. ಆಯ್ತು ಆಯ್ತು ರಮ್ಮ, ಓಕೆ ರೀ ಅಮ್ಮ. ಒಳ್ಳೇದಪ್ಪ. ಆಯ್ತು ರಮ್ಮ, ಧನ್ಯವಾದಗಳು. ನಮಸ್ಕಾರ.